ನೀವಿಲ್ಲಿ ನೋಡ್ತಾ ಇರೋ ಬೇಕರಿ ಹೆಸರು ಮಯೂರ ಬೇಕರಿ. ನೋಡೋದಕ್ಕೆ ಐ5 ಬೇಕರಿ, ಆದ್ರೆ ಒಳಗಡೆ ಕರ್ಮಕಾಂಡ ನೋಡಿದ್ರೆ ವಾಕರಿಕೆ ಬರೋ ಹಾಗಿದೆ. ಎಸ್, ಡಾಬಾಸ್ಪೇಟೆಯ ಶಿವಗಂಗೆ ರಸ್ತೆಯಲ್ಲಿರೋ ಮಯೂರ ಬೇಕರಿ. ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಕೈಗೆ ಯಾವುದೇ ರೀತಿಯ ಹ್ಯಾಂಡ್ ಗ್ಲೌಸ್ ಗಳನ್ನ ಹಾಕದೆ ಐಟಮ್ಸ್ ಗಳನ್ನ ತಯಾರು ಮಾಡ್ತಾರೆ. ಅವರು ಮಾಡಿದ್ದೇ ರೂಲ್ಸ್. ಇದನ್ನ ತಿಂದ್ರೆ ರೋಗ ರುಜಿನೆ ಬರೋದಿಲ್ವೇನ್ರಿ? ಬಂದೇ ಬರುತ್ತೆ. ಯಾವುದೇ ರೀತಿಯಾದಂತ ಅನುಮಾನ ಇಲ್ವೇ ಇಲ್ಲ. ಅಷ್ಟೇ ಅಲ್ಲದೆ ಈ ಬೇಕರಿಯಲ್ಲಿ ಬಳಸುವ ನೀರು ನೋಡಿದ್ರೆ ವಾಂತಿ ಬರುತ್ತೆ. ಎಸ್, ಮೇಲೆ ಬೆಳಕು ಒಳಗೆ ಹುಳುಕು ಅನ್ನೋ ರೀತಿ ಈ ಬೇಕರಿಯ ಪರಿಸ್ಥಿತಿ ಇರುವಂತದ್ದು. ಅಷ್ಟೇ ಅಲ್ಲದೆ FSSAI ಡಾಕ್ಯುಮೆಂಟ್ ಎಕ್ಸ್ಪೈರ್ ಆಗಿದ್ದು, ಮತ್ತೊಂದು ಡಾಕ್ಯುಮೆಂಟ್ ರಿನ್ಯೂವಲ್ ಮಾಡಿಕೊಂಡಿದ್ದು ಕೇವಲ 13 ತಿಂಗಳು ಮಾತ್ರ ಟೈಮ್ ಕೊಟ್ಟಿದ್ದಾರೆ. ಹಾಗಾಗಿ ಇದೇ ಈಗ ಮೂಡ್ತಾ ಇರುವಂತಹ ಪ್ರಶ್ನೆ, ಕೇವಲ 13 ತಿಂಗಳಿಗೆ ಪರ್ಮಿಷನ್ ಹೇಗೆ ಕೊಟ್ರು, ಯಾರು ಕೊಟ್ರು, ಯಾವ ಆಧಾರದ ಮೇಲೆ ಕೊಟ್ರು ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ಜನರು ಮನೆ ಊಟ ಬೇಜಾರ್ ಆದಾಗ ಅಥವಾ ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋದಾಗ ಹೋಗೋದೇ ಬೇಕರಿ ಅಥವಾ ಹೋಟೆಲ್, ರೆಸ್ಟೋರೆಂಟ್ಗಳಿಗೆ. ಆದ್ರೆ ಇಂತಹ ಜಾಗದಲ್ಲಿ ಜನರಿಗೆ ತಿನ್ನುವ ಆಹಾರಗಳಲ್ಲಿ ಸ್ವಚ್ಛತೆ, ನೈರ್ಮಲ್ಯತೆ ಇಲ್ಲದೆ ಇದ್ರೆ ಇನ್ಯಾವ ಪುರುಷಾರ್ಥಕ್ಕೆ ನಾವು ಇಂತಹ ಬೇಕರಿಗಳಲ್ಲಿ ಐಟಮ್ಸ್ಗಳನ್ನ ತಗೋಬೇಕು? ನೀವೇ ಯೋಚನೆ ಮಾಡಿ ಜನರೇ. ಎಸೆದು ಡಾಬಾಸ್ಪೇಟೆಯಲ್ಲಿಯ ಶಿವಗಂಗೆ ರಸ್ತೆಯಲ್ಲಿರೋ ಮಯೂರ ಬೇಕರಿಯ ಕರ್ಮಕಾಂಡ ಆದ್ರೆ ಇಂತಹದ್ದೇ ಕರ್ಮಕಾಂಡ ಟಿ ಬೇಗೂರಿನಲ್ಲೂ ಕೂಡ ನಡೆದಿದೆ. ಅದೇನ್ ಕತೆ ಅಂತೀರಾ? ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರುತ್ತೆ. ಅಲ್ಲಿವರೆಗೂ ಕಾಯ್ತಾ ಇರಿ.